ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋ ಸಿನಿಮ್ಯಾಟಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯೋಗೇಶ್. ಇವತ್ತಿನ ಸಿನಿಮಾ ಬಂದು ಮ್ಯಾಕ್ಸ್. ಸೊ ಬೆಳಿಗ್ಗೆ 6:45 ಶೋ ನೋಡ್ಕೊಂಬಂದೆ. ಬನ್ನಿ ಈ ಮೂವಿಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಈ ಮೂವಿ ಒನ್ ಲೈನ್ ಸ್ಟೋರಿ ಬಂದು ಒನ್ ಲೈನ್ ಸ್ಟೋರಿ ಅಲ್ಲ, ಒನ್ ನೈಟ್ ಸ್ಟೋರಿ ಬಂದು ಅರ್ಜುನ್ ಮ್ಯಾಕ್ಸ್ ಸಸ್ಪೆನ್ಷನ್ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ಅಧಿಕಾರ ತಗೋಬೇಕಾಗಿರುತ್ತೆ. ಸೊ ಅವ್ರನ್ನ ರೈಲ್ವೆ ಸ್ಟೇಷನಿಂದ ರಿಸೀವ್ ಮಾಡಿ ಕರ್ಕೊಂಡು ಬರಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಸೊ ಆಕ್ಸಿಡೆಂಟ್ ಮಾಡಿದವರು ಒಬ್ಬ ಮಿನಿಸ್ಟರ್ ಮಕ್ಕಳು ಇಬ್ಬರು. ಸೊ ಅವ್ರನ್ನ ಅರೆಸ್ಟ್ ಮಾಡಿ ಮ್ಯಾಕ್ಸ್ ಅವರು ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸಿದಾಗ ಅಲ್ಲಿಂದ ಟೇಕ್ ಆಫ್ ಆಗೋ ಮೂವಿ ಕ್ಲೈಮ್ಯಾಕ್ಸ್ಗೆ ಬಂದು ಹೇಗೆ ತಲುಪುತ್ತೆ ಅನ್ನೋದೇ ಈ ಮ್ಯಾಕ್ಸ್ ಮೂವಿ ಒನ್ ನೈಟ್ ಸ್ಟೋರಿ. ಮೂವಿಲಿ ತುಂಬ ಒಳ್ಳೊಳ್ಳೆ ಐಡಿಯಾಸ್ ಇಟ್ಟಿದೆ. ಸಸ್ಪೆನ್ಸ್ ಆಗಿರಲಿ, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಆಗಿರಲಿ. ಸೊ ಆ ಸಸ್ಪೆನ್ಸ್ ಸ್ಟಾರ್ಟಿಂಗಲ್ಲಿ ಏನು ಇಟ್ಟಿರ್ತಾರೆ ಅದನ್ನ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಆಗೋ ಪಾರ್ಟ್ ಆಗಲಿ. ಸೊ ಇಷ್ಟು ನಿಮಗೆಲ್ಲೂ ಬೋರ್ ಆಗಲ್ಲ. ಇದು ಒಂದು ಪಾಸಿಟಿವ್ ಸೈಡ್. ಅದು ಬಿಟ್ಟರೆ ಈ ಮೂವಿಲಿ ಕಾಸ್ಟಿಂಗ್, ಸೊ ನಿಮಗೆ ವರಲಕ್ಷ್ಮಿ ಅವರು ಇದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಅವ್ರದ್ದು ಇನ್ವೆಸ್ಟಿಗೇಷನ್ ಪಾರ್ಟ್ ಆ ಪೊಲೀಸ್ ಸ್ಟೇಷನಲ್ಲಿ ಬರೋದು ಅದು ತುಂಬ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಉಗ್ರಂ ಮಂಜು. ಸೊ ಫಿಲಮ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇರ್ತಾರೆ, ಎಲ್ಲೂ ನಿಮ್ಗೆ ಅವ್ರದ್ದು ಬೋರ್ ಆಗಲ್ಲ. ಸೊ ಅದೊಂದು ಮೇಜರ್ ಅಡ್ವಾಂಟೇಜ್. ಬಿಗ್ ಬಾಸ್ನ ನೀವು ಫಾಲೋ ಮಾಡಿದರೆ ನಿಮ್ಗೆ ಅವರಲ್ಲಿ ಹೇಗೆ ನ್ಯಾಚುರಲಾಗಿ ಮಾತಾಡ್ತಿರ್ತಾರೆ ಅದೇ ರೀತಿ ಇಲ್ಲೂ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ನಿಮಗೆಲ್ಲೂ ಆ್ಯಕ್ಟಿಂಗು ಅದು ನಿಮ್ಗೆ ಫಿಲ್ ಮಾಡಿರೋದು ಕಷ್ಟಪಡಬೇಕು ನೋಡಬೇಕು ಅಂತ ಅನಿಸಲ್ಲ. ಸೊ ಇಟ್ಸ್ ವೆರಿ ನ್ಯಾಚುರಲ್. ನಿಮಗೆ ಉಗ್ರಂ ಮಂಜು ಅವ್ರ ಪಾರ್ಟು ನಿಮ್ಗೆ ತುಂಬ ಇಷ್ಟ ಸ್ಟಾರ್ಟ್ ಆಗುತ್ತೆ. ಇದು ಬಿಟ್ಟರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀವು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಅಜನೀಶ್ ಲೋಕನಾಥ್ ಅವರು ಬಾರ್ಸಾಕಿದ್ದಾರೆ. ಸೊ ಮೂವಿಲಿ ಆ್ಯಕ್ಷನ್ ಸೀಕ್ವೆನ್ಸ್ ತುಂಬ ಇದೆ. ಒಂದು ಇಂಟರ್ವಲ್ ಬ್ಲಾಕ್ ಆಗಲಿ, ಒಂದು ಕ್ಲೈಮ್ಯಾಕ್ಸ್ಗಾಗಲಿ, ಇಲ್ಲ ಸ್ಟೇಷನಲ್ಲಿ ಫಸ್ಟ್ ಟೈಮ್ ಅಟ್ಯಾಕ್ ಆದಾಗ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ನಿಮ್ಗೆ ಎಲ್ಲೂ ನಿಮ್ಗೆ ಬೋರ್ ಆಗಲ್ಲ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಆ ಸೀನ್ಗಳನ್ನ ಇನ್ನೂ ಎಲಿವೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸ್ ಅನ್ನೋ ಕ್ಯಾರೆಕ್ಟರ್ನು ಎಲಿವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಆಫ್ ದಿಸ್ ಮೂವಿ, ಪಾಸಿಟಿವ್ ಸೈಡ್ ಆಫ್ ದಿಸ್ ಮೂವಿ ಇಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್. ಸೊ ಅಜನೀಶ್ ಲೋಕನಾಥ್ ತಿಂದಿದ್ದಾರೆ. ಸೊ ಆಲ್ಸೋ ನರಿ ಕತೆ ಹೇಳ್ತಿರ್ತಾರೆ ಸಿನಿಮಾದಲ್ಲಿ. ಆ ಸಿಚುವೇಶನ್ ನರಿ ಕತೆ ಸಾಂಗ್ ಒಂದು ಬರುತ್ತೆ. ಸೊ ಅದು ತುಂಬ ಮಜಾ ಕೊಡುತ್ತೆ. ಹಾಗೆ ಮ್ಯಾಕ್ಸ್ ಟೈಟಲ್ ಸಾಂಗ್ ಏನಿದೆ ಅದು ಬರೋ ಸೀನು, ಪಿಕ್ಚರೈಸೇಷನ್ನು 100% ನೀವು ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತೀರಾ, ಮ್ಯಾಕ್ಸಿಮಮ್ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇದ್ರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಬಂದು ನರೇಷನ್ ಆಫ್ ದ ಸ್ಟೋರಿ, ನರೇಷನ್ನು, ಆ ಪೇಸ್ ಆಫ್ ದ ಮೂವಿ. ನಿಮ್ಗೆ ಎಲ್ಲೂ ಒಂದು ಕಡೆನೂ ಮೂವಿ ಡ್ರಾಪ್ ಆಗೋಲ್ಲ. ನಿಮಗೆ ಎಲ್ಲಿ ಟೇಕ್ ಆಫ್ ಆಗುತ್ತೆ ಅಂದರೆ ಯಾವಾಗ ಮ್ಯಾಕ್ಸ್ ಅವರು ಆ ಇಬ್ಬರು MLA ಮಕ್ಕಳನ್ನ ಅರೆಸ್ಟ್ ಮಾಡಿ ಸೆಲ್ಲಿಗೆ ಹಾಕ್ತಾರೆ, ಅಲ್ಲಿ ಟೇಕ್ ಆಫ್ ಆಗೋ ಮೂವಿ ಕ್ಲೈಮ್ಯಾಕ್ಸ್ಗೆ ನಿಮಗೆ ಎಂಡ್ ಆಗೋದು. ಸೊ ಅಲ್ಲಿವರೆಗೂ ನಿಮಗೆ ಸ್ಪೀಡು ಹೋಗ್ತಾನೆ ಇರುತ್ತೆ, ಎಲ್ಲೂ ಡ್ರಾಪ್ ಆಗೋಲ್ಲ. ಇದು ಈ ಪೇಸ್ ಅವ್ರು ಏನು ಇಟ್ಟಿದ್ದಾರೆ ನರೇಷನ್ಗೆ ಸೂಪರ್ ಆಗಿದೆ. ಎಂಜಾಯ್ ಮಾಡ್ತೀರಾ. ಎಲ್ಲೂ ನಿಮಗೆ ಒಂದೇ ಒಂದು ಸೀನು ಬೋರಿಂಗ್ ಸೀನ್ ನಿಮ್ಗೆ ಕಾಣಿಸಲ್ಲ ಈ ಮೂವಿಲಿ. ಅದು ಬಿಟ್ಟರೆ ಈ ಮೂವಿಲಿ ಮೇಯ್ನ್ ವಿಚಾರಕ್ಕೆ ಬಂದರೆ ಸುದೀಪ್ ನಿಮಗೆ ಎಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ತಾರೆ ಅಂದರೆ, ಅವರು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಫುಲ್ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಒಂದು ಆ್ಯಟಿಟ್ಯೂಡ್ ಇರುತ್ತೆ, ಆ ಮ್ಯಾನರಿಸಮು, ಮಾತಾಡೋ ಸ್ಟೈಲು, ಆ ಕೋಪ ಮಾಡ್ಕೊಳ್ಳೋ ಸ್ಟೈಲು, ಎಂಜಾಯ್ ಮಾಡ್ತೀರಾ, ಲಿಟ್ರಲಿ ಎಂಜಾಯ್ ಮಾಡ್ತೀರಾ. ಮತ್ತು ನಿಮ್ಗೆ ಹೇಳಬೇಕು ಅಂದರೆ ಅವ್ರು ಲುಕ್ ವೈಸ್ ಹೋದರೆ ಎಲ್ಲೋ ಇನ್ನೂ ಒಂದು ಇಷ್ಟು ವರ್ಷ ಹೆಂಗಾಗಿ ಕಾಣಿಸಿದ್ರು ಅನ್ನೋ ಫೀಲ್ ಕೊಡುತ್ತೆ ಹೊರತು ನಿಮಗೆಲ್ಲೋ ಅವ್ರಿಗೆ ಏಜ್ ಆಗಿದೆ ಅನ್ನೋ ಫೀಲ್ ಎಲ್ಲೂ ಕೊಡೋಲ್ಲ. ಸುದೀಪ್ ಅವರು ಇದನ್ನ ಒನ್ ಮ್ಯಾನ್ ಶೋ ಥರ ಕ್ಯಾರಿ ಮಾಡಿದ್ದಾರೆ. ಫಿಲಮ್ ಪೂರ್ತಿ ಅವರಿದ್ದಾರೆ ಮತ್ತು ಅವ್ರಿಗೆ ತುಂಬ ಕೆಲಸ ಇದೆ ಅವರ ಈ ಫಿಲಮಲ್ಲಿ. ಅವ್ರ ಆ್ಯಕ್ಷನ್ಸ್ ಏನಿದೆ ಅಲ್ಟಿಮೇಟಾಗಿ ಮಾಡಿದ್ದಾರೆ, ಆ್ಯಕ್ಷನ್ ಪರ್ಫಾರ್ಮೆನ್ಸ್ ಎಲ್ಲ. ಸೊ ದಿಸ್ ಇಸ್ ಒನ್ ಮ್ಯಾನ್ ಶೋ, ಇದರೊಳಗೆ ಬೇರೆ ಮಾತೇ ಇಲ್ಲ. ಸುದೀಪ್ ಅವರು ಈ ಮೂವಿನ ಅಪ್ಲಿಫ್ಟ್ ಮಾಡಿದ್ದಾರೆ ಕಂಪ್ಲೀಟ್ಲಿ. ಸುದೀಪ್ಗೋಸ್ಕರ ನೀವು ಒಂದು 3-4 ಸತಿ ನೋಡಿದ್ರು ನಿಮಗೆ ಎಲ್ಲೂ ಬೋರ್ ಆಗಲ್ಲ. ಓಕೆ, ದೀಸ್ ಆರ್ ದ ಪಾಸಿಟಿವ್ ಸೈಡ್. ಆದರೆ ನೆಗೆಟಿವ್ ಸೈಡ್ ಬಂದರೆ ನನಗೇನು ಈ ಮೂವಿಲಿ ನೆಗೆಟಿವ್ ಅಷ್ಟೊಂದು ಅನಿಸ್ಲಿಲ್ಲ. ಒಂದೇ ಒಂದು ಇರಿಟೇಟ್ ಆಗಿದ್ದು, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಸೂಪರ್ ಆಗಿದೆ. ಎಲ್ಲೋ ನಾನು PVR ನೋಡಿದ್ರು ನನಗೆ ಸೌಂಡು ತುಂಬ ಲೌಡ್ ಅನಿಸ್ತಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಎಲ್ಲೋ ಒಂದೊಂದು ಕಡೆ ಒಂದೊಂದು ಸತಿ ಡೈಲಾಗ್ ಕೇಳಿಸ್ತಿರಲಿಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಡಾಮಿನೇಟ್ ಮಾಡ್ತಿತ್ತು. ಅದೆಲ್ಲೋ ಒಂದು ಕಡೆ ಕಮ್ಮಿ ಇದ್ದಿದ್ದರೆ ಡೈಲಾಗ್ಸ್ ಇನ್ನೂ ಬೆಟರ್ ಕ್ರಿಸ್ಪಿಯಾಗಿ ಕೇಳಿಸ್ತಿತ್ತು. ಅದು ಬಿಟ್ಟರೆ ವಿಲನ್ಸ್ನ ಏನು ಯೂಸ್ ಮಾಡಿದ್ದಾರೆ ಸುನಿಲ್ ಅವ್ರನ್ನ, ಆ ಕ್ಯಾರೆಕ್ಟರ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅವ್ರಿಗೊಂದು ಇಂಟ್ರಡಕ್ಷನ್ ಇದೆ, ಅದೇ ಪ್ರಾಪರ್ ಕ್ಲೋಜರ್ ಅನ್ನೋದಿಲ್ಲ. ಕ್ಲೋಜರ್ ಕೊಟ್ಟಿದ್ದಾರೆ ಬಟ್ ಪ್ರಾಪರ್ ಅಂತ ಅನಿಸಲ್ಲ, ನಿಮಗೆಲ್ಲೋ ಇನ್ನೂ ಸ್ಯಾಟಿಸ್ಫೈ ಮಾಡಲ್ಲ. ಅದು ಬಿಟ್ಟರೆ ಇಲ್ಲಿ ಇನ್ನೇನು ನೆಗೆಟಿವ್ ನನಗೇನು ಕಾಣಿಸಿಲ್ಲ. ನೀವು ಸುದೀಪ್ಗೋಸ್ಕರ ಅಷ್ಟೇ ಅಲ್ಲ, ಈ ಮೂವಿನ ಎಂಟರ್ಟೈನ್ಮೆಂಟ್ಗೋಸ್ಕರ ನೀವು ಹೋಗಿ ಕೂತ್ಕೊಂಡ್ರೆ ಯಾವ ಸ್ಟೋರಿ ಹುಡುಕ್ಬೇಡಿ, ಏನು ಹುಡುಕ್ಬೇಡಿ, ಹೋಗಿ ಕೂತ್ಕೊಳ್ಳಿ. 2 ಅವರ್ ಮೂವಿ ಇದೆ, ಎಂಜಾಯ್ ಮಾಡ್ತೀರಾ. ನೀವು ಈಚೆ ಬರ್ಬೇಕಾದ್ರೆ ನಿಮ್ಗೆ ಒಂದೇ ಒಂದು ಸೀನು ನಿಮ್ಗೆ ಬೋರ್ ಆಗಿದೆ ಅಂತ ನಿಮಗೆ ಅನ್ಸೋದೇ ಇಲ್ಲ. ಅಷ್ಟು ಪ್ಯಾಕ್ಡ್ ಆಗಿತ್ತು, ಅಷ್ಟು ಎಂಗೇಜಿಂಗ್ ಆಗಿತ್ತು, ಅಷ್ಟು ಥ್ರಿಲ್ಲಿಂಗ್ ಆಗಿತ್ತು.
ಅಷ್ಟೇ ಅಲ್ಲ, ಈ ಮೂವಿಲಿ ಸುದೀಪ್ ಅವ್ರಿಗೆ 2 ಎಂಟ್ರಿ ಇದೆ. ಒಂದು ಎಂಟ್ರಿ ಅವರು ಮಾಸಾಗೆ ರೆಗ್ಯುಲರ್ ಕಮರ್ಷಿಯಲ್ ಮೂವಿ ಏನಿರುತ್ತೆ ಆ ಥರ ತೋರಿಸ್ತಾರೆ. ತಿರ್ಗಾ ಅದೇ ಎಂಟ್ರಿ ತುಂಬ ಕಾಮಾಗೆ ರೆಗ್ಯುಲರ್ ಸುದೀಪ್ ಮ್ಯಾಕ್ಸ್ ಅವರು ಒಂದು ಮೂವಿಗೆ ಎಂಟ್ರಿ ಹೇಗಿರುತ್ತೆ ಆ ಥರ ಒಂದು ತೋರಿಸಿದ್ದಾರೆ. ಸೊ 2 ಟೈಪೂ ಇಂಟ್ರಡಕ್ಷನ್ ಇದೆ. ಸೊ ಇದು ಇವತ್ತಿನ ಮೂವಿ ರಿವ್ಯೂ. ಮ್ಯಾಕ್ಸ್ ನೀವು ಕಂಪ್ಲೀಟಾಗಿ ಎಂಜಾಯ್ ಮಾಡೇ ಮಾಡ್ತೀರಾ. ಒನ್ ಟೈಮ್ ವಾಚಬಲ್ ಮೂವಿ ಅಂತೂ ಅಲ್ವೇ ಅಲ್ಲ, ಎಷ್ಟು ಸತಿ ಬೇಕಾದ್ರೂ ನೋಡ್ಬೋದು. ಹೋಗಿ ಥಿಯೇಟ್ರಿಗೆ ಎಂಜಾಯ್ ಮಾಡಿ. ಈ ಕ್ರಿಸ್ಮಸ್ಗೆ ಪರ್ಫೆಕ್ಟ್, ಈ ರಜಕ್ಕೆ ಪರ್ಫೆಕ್ಟ್ ಮೂವಿ ಅಂದರೆ ಅದು ಮ್ಯಾಕ್ಸ್. ಸೊ ಮತ್ತೆ ಸಿಗೋಣ ಇನ್ನೊಂದು ಮೂವಿ ರಿವ್ಯೂಲಿ. ಈ ರಿವ್ಯೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸಿಗೋಣ ಮತ್ತೆ ಮುಂದಿನ ರಿವ್ಯೂಲಿ. ಥ್ಯಾಂಕ್ ಯು.